ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶಿವಕೀರ್ತಿ ಶೃಂಗ ಯೂಟ್ಯೂಬ್ ವಾಹಿನಿಯನ್ನು. ನಾನು ನಿಮ್ಮ ಶಿವ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಯಿತು ವಿಡಿಯೋ ಮಾಡಿ. ಇವತ್ತು ನಾನು ಏನಕ್ಕೆ ಬಂದಿದ್ದೀನಿ ಅಂತ ಹೇಳಿದರೆ, ಇವತ್ತಿಂದ ನಾಳೆಯಿಂದ ನಾನು ನನ್ನ ಡಯಟ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೇಗೆ ಸುಮಾರು ಒಂದೆರಡು ಸಲ ಮಾಡಬೇಕು ಅಂತ ಅಂದ್ಕೊಂಡು ಬಿಟ್ಟಿರೋದುಂಟು. ಸೊ ಹಂಗಾಗಿ ಈ ಸಲ ನಾನು ತುಂಬ ಸೀರಿಯಸ್ ಆಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. 90 ಡೇಸ್ ಪ್ಲಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ 90 ಡೇಸ್ ಪ್ಲಾನನ್ನು ಪ್ರತಿನಿತ್ಯ ಯೂಟ್ಯೂಬ್ನಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಏನು ಮಾಡ್ತೀನಿ, ಏನು ಎತ್ತ ಅಂತ ಅಂದ್ಬಿಟ್ಟು. ಅದ್ರ ಜೊತೆಗೆ ನನ್ನ ವೀಡಿಯೋಸ್ಗಳು ಬರ್ತಾ ಇರುತ್ತೆ, ಡಾನ್ಸು, ಆ್ಯಕ್ಟಿಂಗ್ ವೀಡಿಯೋಸ್ ಎಲ್ಲ. ಜೊತೆಗೆ ನನ್ನ ಒಂದು ಡಯಟ್ ಪ್ಲಾನ್ಸ್ ವೀಡಿಯೋಸು ಮತ್ತು ಎವ್ರಿ ಡೇ ರೊಟೀನ್ ಎಲ್ಲ ಕೂಡ ನಿಮಗೆ ನನ್ನ ಒಂದು ಚಾನಲಲ್ಲಿ ತೋರಿಸ್ತೀನಿ. ಆಲ್ರೆಡಿ ಸುಮಾರು ವಸ್ತುಗಳನ್ನ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ, ಡಯಟಿಗೆ ಏನೇನು ಬೇಕು ಸೊ ಅದನ್ನೆಲ್ಲ. ಯಾಕಂತಂದರೆ ಡಯಟ್ ಅಂತಂದರೆ ನಾವು ರೆಗ್ಯುಲರ್ ಆಗಿ ತಿಂತಿದ್ದಂಥ ಅನ್ನ, ಮುದ್ದೆ, ಸಾರು, ಚಪಾತಿ, ದೋಸೆ ಅದು ಇದು ಹಾಳು ಮುಳು ಅಂತ ತಿಂತಾ ಇರ್ತೀವಿ. ಸಡನ್ನಾಗಿ ಡಯಟ್ ಮಾಡೋದಂತಂದರೆ ತುಂಬಾ ಕಷ್ಟ. ಬಟ್ ನಾನು ಸ್ಟ್ರಾಂಗ್ ಮೈಂಡ್ನ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಸುಮಾರು ಸಲ ಒಂದೆರಡು ಸಲ ಓಕೆ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಹೇಳ್ತಿದ್ದೆ. ಬಟ್ ಅಷ್ಟೊಂದು ಸೀರಿಯಸ್ ಆಗಿ ಚಾಲೆಂಜಿಂಗ್ ಆಗಿ ತೊಗೊಂಡಿಲ್ಲ. ಬಟ್ ಈ ಸಲ ನಾನು ಚಾಲೆಂಜನ್ನ ತೊಗೋತಾ ಇದ್ದೀನಿ. ಬಿಕಾಸ್ ಚಾಲೆಂಜ್ ಮಾಡಿ ತುಂಬ ವರ್ಷಗಳೇ ಆಗೋಯ್ತು, ಚಾಲೆಂಜ್ ತೊಗೊಂಡಿರಲಿಲ್ಲ. ಈ ಸಲ ನನ್ನ ಮೇಲೆ ನಾನೇ ಚಾಲೆಂಜ್ ಮಾಡ್ತಾಯಿದ್ದೀನಿ. ಮೋಸ್ಟ್ ಆಫ್ ಆಲ್ ಎಲ್ಲರೂ ಇವಾಗ 90 ಡೇಸು ಅದು ಇದು ಅಂತ ಮಾಡ್ತಾ ಇರ್ತಾರೆ. ಬಟ್ ನನಗೆ ಇಟ್ಸ್ ನ್ಯೂ. ಯಾಕಂತಂದರೆ ನೋಡಿದ್ದೀನಿ, ನಾನು ಆಲ್ರೆಡಿ ತುಂಬಾ ದಪ್ಪ ಇದ್ದೀನಿ, ಹೊಟ್ಟೆ ಎಲ್ಲ ದಪ್ಪ ಇದೆ. ಸೊ ಹೊಟ್ಟೆ ಎಲ್ಲ ಕರಗಿಸ್ಬೇಕು, ವಾಟ್ ಎವರ್ ಏನೇ ಆಗಲಿ. ಸೊ ನಾನು ವೆಯ್ಟ್ ಲಾಸ್ನ ಮಾಡಿಕೊಳ್ಳೇಬೇಕು, ಹೊಟ್ಟೆನ ಎಸ್ಪೆಷಲಿ ಕರಗಿಸ್ಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಹಂಗಾಗಿ ಇವತ್ತು ಸ್ವಲ್ಪ ಶಾಪಿಂಗ್ ಮಾಡ್ಕೊಬರೋಣ ಅಂತ ಹೋಗ್ತಾಯಿದ್ದೀನಿ. ನೆನ್ನೆನೂ ಸುಮಾರು ವಸ್ತುಗಳನ್ನೆಲ್ಲ ಶಾಪಿಂಗ್ ಮಾಡಿದ್ದೀನಿ. ಅದನ್ನೆಲ್ಲ ತೋರಿಸ್ತೀನಿ ಆಮೇಲೆ ಏನೇನು ತೊಗೊಬಂದೆ, ಏನು ಎತ್ತ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ. ನಾಳೆಯಿಂದ ಎವ್ರಿ ಡೇ ನನ್ನ ರೊಟೀನ್ ಇರುತ್ತೆ, ಸೊ ಮಿಸ್ ಮಾಡ್ಕೋಬೇಡಿ. ನಮ್ಮ ಟ್ರೈನರ್ ಕೂಡ ಕೆಲವೊಂದು ಲಿಸ್ಟ್ನ ಕಳಿಸಿದ್ದಾರೆ, ಏನೇನು ತೊಗೋಬೇಕು, ಏನೇನು ತಿನ್ನಬೇಕು, ಏನು ಎತ್ತ ಅಂತ ಅಂದ್ಬಿಟ್ಟು. ಸೊ ಅದನ್ನು ಆಲ್ಮೋಸ್ಟ್ ನನ್ನ ಕಡೆಯಿಂದ ನಾನು 100% ಕೊಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ನನಗೆ ರೈಸ್ ತಿಂದಿದ್ರೆ ತಲೆರೋಗ ಹೋಗ್ಬಿಡುತ್ತೆ. ಅಷ್ಟು ವರ್ಷಗಳಿದ್ದ ರೈಸ್ ತಿಂದು ಸೊ ಇವಾಗ ಸಡನ್ನಾಗಿ ರೈಸ್ ಬಿಡಬೇಕಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ಬಟ್ ಆದರೂ ಟ್ರೈ ಮಾಡ್ತೀನಿ ರೈಸ್ನ ಬಿಡೋದಕ್ಕೆ. ಅವ್ರು ಕೊಟ್ಟಿರುವಂಥ ಡಯಟ್ ಪ್ಲಾನ್ನ ಸ್ಟ್ರಿಕ್ಟಾಗಿ ಫಾಲೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ನನ್ನ ಕಡೆಯಿಂದ. ಸೊ ಬನ್ನಿ ಇವಾಗ ಹೋಗೋಣ, ಏನೇನು ತೊಗೊಬರೋಕ್ಕೆ ಹೋಗೋಣ. ನಾನಂತೂ ಇನ್ನೂ ನಿದ್ರೆ ಬಿಡಲೇ ಇದ್ದೀನಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತೇನು ಅಷ್ಟು ನಿದ್ದೆನೂ ಮಾಡಲಿಲ್ಲ. ಏನು ಕೆಲಸ ಮಾಡೋದೇ ಆಯಿತು, ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ, ಬಟ್ಟೆ ಎಲ್ಲ ವಾಶ್ ಮಾಡಿ, ನಾಳೆಯಿಂದ ಡಯಟ್ ಮಾಡಬೇಕಲ್ಲ, ಹಾಗಾಗಿ ಅದಕ್ಕೆಲ್ಲ ರೆಡಿ ಮಾಡ್ಕೊತಿದ್ದೆ. ಲೆಟ್ಸಿ ನಡೀರಿ ಹೋಗೋಣ, ತುಂಬ ಟೈಮ್ ಆಯಿತು. ಸ್ನೇಹಿತರೆ, ಇಷ್ಟೊಂದು ಐಟಮ್ಗಳನ್ನ ಶಾಪಿಂಗ್ ಮಾಡಿಕೊಂಡು ಬಂದಿದ್ದೀನಿ. ಏನಕ್ಕೆ ಅಂತ ಹೇಳಿದರೆ, ನಾನು ನಾಳೆಯಿಂದ ಜಿಮ್ಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ನಿಮ್ಮೆಲ್ರಿಗೂ ಹೇಳಿದ್ದೆ. ಐಟಮ್ಸ್ ತೊಗೊಳ್ಳುವಾಗ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಹಂಗಾಗಿ ಒಟ್ಟಿಗೆ ಎಲ್ಲನೂ ಪರ್ಚೇಸ್ ಮಾಡಿಬಿಟ್ಟು ಮನೇಲೇ ಬಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಈಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಏನಂತ ಹೇಳಿದರೆ, ನನ್ನ ಟ್ರೈನರು ಸಜೆಸ್ಟ್ ಮಾಡಿದ್ರು, ಇಂತಿಂಥ ಊಟ ತಿನ್ನಬೇಕು, ಇಂಥ ಐಟಮ್ಸು ಹಿಂಗೆ ಅಂತ ಅಂದ್ಬಿಟ್ಟು. ಅವ್ರು ಹೇಳಿದ್ನೆಲ್ಲ ತೊಗೊಂಡು ಬಂದಿದ್ದೀನಿ. ಬಟ್ ಹೆಂಗೆ ಅವ್ರುಗಳನ್ನ ಯೂಸ್ ಮಾಡಬೇಕು, ಕನ್ಸ್ಯೂಮ್ ಮಾಡಬೇಕಂತ ಇನ್ನೂ ನನಗೆ ಸರಿಯಾಗಿ ಗೊತ್ತಿಲ್ಲ. ಬಟ್ ವೆಜಿಟೇಬಲ್ಸ್ ಏನಿದೆ ಅದು ನಾನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದು. ಸೊ ಮೊದಲಿಗೆ ಏನಂತ ಹೇಳಿದರೆ, ಇದು ಯಾವುದಿದು ತೋಫಾ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ, ಅದನ್ನು ತೊಗೊಂಡು ಬಂದೀನಿ. ಇಟ್ಸ್ ಲೈಕ್ ಅದು ಕೂಡ ಏನೋ ಪನೀರ್ ಥರ ಇದೆ. ಸೊ ಜೊತೆಗೆ ಪನೀರ್ ಹೇಳಿದರು, ಪನೀರ್ ತೊಗೊಂಡು ಬಂದಿದ್ದೀನಿ. ಅದಲ್ಲದೆ ರಜ್ಮಾ ರೆಡ್ ಅಂತ ಅಂದ್ಬಿಟ್ಟು, ಐ ಥಿಂಕ್ ಇದು ಕೂಡ ಸೋಯಾ ಅನಿಸುತ್ತೆ. ನನಗೆ ಏನೇನು ಕಳಿಸಿದ್ದಾರೆ ಲಿಸ್ಟು ಅಂತ ಅಂದ್ಬಿಟ್ಟು ನಿಮ್ಗೆ ಹೇಳ್ತೀನಿ. ನಾಳೆಯಿಂದ ತುಂಬಾ ಸೀರಿಯಸ್ ಆಗಿ ನಾನು ಡಯಟ್ನ ಫಾಲೋ ಮಾಡ್ತಾಯಿದ್ದೀನಿ ಮತ್ತು ಜಿಮ್ಗೂ ಕೂಡ ಹೋಗ್ತಾಯಿದ್ದೀನಿ. ಆಲ್ರೆಡಿ 2 ಸಲ ಜಿಮ್ಗೆ ಜಾಯ್ನ್ ಆಗಿ ರೆಗ್ಯುಲರ್ ಆಗಿ ಹೋಗೋಕ್ಕಾಗಲಿಲ್ಲ. ಇನ್ನೂ ಕೆಲವ್ರು ಹೇಳ್ತಾರೆ, ನೀನೇ ಮಾಡ್ಬೋದಲ್ಲ ಮನೇಲಿ, ಟೈಮ್ ಕರೆಕ್ಟಾಗಿ ಊಟ ಮಾಡಿಕೊಂಡು ಸ್ವಲ್ಪ ಅದು ಇದು ಸ್ವಲ್ಪ ವಾಕಿಂಗ್ ಮಾಡ್ಕೊಂಡು ಇದು ಮಾಡ್ಕೊಂಡು ಮಾಡ್ಬೋದಲ್ಲ ಅಂತ ಅಂದ್ಕೊಂಡು. ನಿಜ ಸೀರಿಯಸ್ಲಿ ನನಗೆ ನಾನೇ ಮಾಡೋಕ್ಕಾಗ್ತಾಯಿಲ್ಲ. ಒಂದು ಸ್ವಂತ ಬುದ್ಧಿ ಇರಬೇಕು, ಇಲ್ಲ ಅಂತಂದರೆ ಬೇರೆಯವ್ರು ಹೇಳಿದ್ದಾದರೂ ಕೇಳಬೇಕು. ನಮ್ಮ ಕೈಲಿ ಮಾಡಬೇಕು, ನಾವೇ ಮಾಡಬೇಕು. ಮಾಡೋಕ್ಕಾಗಲಿಲ್ಲ ಅಂತಂದರೆ ಒಂದು ಸಿಸ್ಟಮಲ್ಲಿ ಜಾಯ್ನ್ ಆದರೆ ಸೊ ಬೆಟರು. ಯಾಕಂತಂದರೆ ಅಟ್ಲೀಸ್ಟ್ ಅವ್ರು ಹೇಳ್ದಂಗಾದರೂ ಸೊ ನಾವು ಮಾಡ್ಬೋದು. ನಮಗೆ ಸ್ವತಃ ಮಾಡೋಕ್ಕಾಗಲಿಲ್ಲ ಅಂತಂದರೆ
ಒಂದು ಸಿಸ್ಟಮ್ನ ಜಾಯ್ನ್ ಆಗೋದ್ರಲ್ಲಿ ತಪ್ಪೇನಿಲ್ಲ. ನಾನು ಮಾರ್ನಿಂಗು ಯೋಗಕ್ಕೆ ಜಾಯ್ನ್ ಆಗಿದ್ದೀನಿ, ಅದೇ ರೀತಿ ಈವ್ನಿಂಗು ಜಿಮ್ಗೆ ಜಾಯ್ನ್ ಆಗಿದ್ದೀನಿ. ಇಷ್ಟೆಲ್ಲ ಜಾಯ್ನ್ ಆದರೂ ಸೊ ಫುಡ್ನಲ್ಲಿ ನಾನು ಚೇಂಜಸ್ನ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದರೆ ನಾನು ಅದಕ್ಕೆ ಜಾಯ್ನ್ ಆಗಿ ಕೂಡ ವೇಸ್ಟ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಸ್ಟಮಕ್ನ ಕರಗಿಸ್ಬೇಕು ಅಂತ ಅಂದ್ಕೊಂಡು ತುಂಬ ಸಲ ಟ್ರೈ ಮಾಡಿದೆ, ಬಟ್ ಸೀರಿಯಸ್ ಆಗಿ ನಾನು ಮಾಡಿಲ್ಲ. ಸೊ ಈ ಸಲ ನಾನು ಚಾಲೆಂಜ್ನ ತೊಗೊಂಡು ನಾನು ಸೀರಿಯಸ್ ಆಗಿ ಮಾಡಲೇಬೇಕು ಅಂತ ಅಂದ್ಕೊಂಡು ಅಟ್ಲೀಸ್ಟ್ 90 ಡೇಸ್ ಪ್ಲಾನ್ನ ನಾನು ಮಾಡ್ತೀನಿ. ನಾಳೆಯಿಂದ ಮಾಡ್ತೀನಿ ಅದನ್ನು. ಎವ್ರಿ ಡೇ ಕೂಡ ವೀಡಿಯೋನ ಹಾಕ್ತೀನಿ ಇನ್ಸ್ಟಾಗ್ರಾಮಲ್ಲಿ ಆ್ಯಂಡ್ ಯೂಟ್ಯೂಬಲ್ಲಿ. ನಾನು ವೀಡಿಯೋ ಮಾಡಾದ್ಮೇಲೆ ಸ್ವಲ್ಪ ನನಗೆ ಎಡಿಟಿಂಗ್ ಮಾಡೋದಕ್ಕೆ ಐ ಆಮ್ ನಾಟ್ ಓಕೆ ವಿತ್ ದ್ಯಾಟ್. ಎಡಿಟಿಂಗಲ್ಲಿ ಅಷ್ಟು ನನಗೆ ಇಂಟ್ರೆಸ್ಟ್ ಇಲ್ಲ. ಎಡಿಟಿಂಗ್ ಮಾಡದೇ ಇರೋದ್ರಿಂದ ಸಮ್ಟೈಮ್ ಲೇಟ್ ಆಗ್ಬೋದು, ಬಟ್ ಎವ್ರಿ ಡೇ ಕೂಡ ಈವನ್ ರೀಲ್ಸ್ ಮಾಡ್ತೀನಿ. ಈವನ್ ಅದ್ರ ಜೊತೆಗೆ ನನ್ನ ಫಿಟ್ನೆಸ್ 90 ಡೇಸ್ ಚಾಲೆಂಜ್ ಏನಿದೆ ಸೊ ಅದನ್ನು ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ತೀನಿ. ಬಟ್ ಮಿಸ್ ಮಾಡಿದೆ ನೋಡಿ. ಸೊ ಬಂದ್ಬಿಡೋಣ ಇವಾಗ ಏನೇನು ತೊಗೊಂಡು ಬಂದಿದ್ದೀನಿ ಅಂತ ಅಂದ್ಕೊಂಡು. ಇಲ್ಲಿ ಕೆಲವು ಐಟಮ್ಸ್ಗಳನ್ನ ನನ್ನ ಟ್ರೈನರ್ ಅಲ್ಲದೆ ನಾನೇ ತೊಗೊಂಡು ಬಂದಿದ್ದೀನಿ ಪರ್ಚೇಸ್ ಮಾಡಿಕೊಂಡು. ಅವರು ಹೇಳಿದಂಥ ಐಟಮ್ಸ್ಗಳು ಯಾವ್ದು ಅಂತ ಹೇಳಿದ್ರೆ, ಇದು ಒಂದು ಕಿಡ್ನಿ ಬೀನ್ಸ್ ಅಂತ ಅಂದ್ಬಿಟ್ಟು, ಸೊ ಕಿಡ್ನಿ ಬೀನ್ಸ್ ಅಂತ ಹೇಳಿದರು. ಸೊ ಹಂಗಾಗಿ ಇದನ್ನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಜೊತೆಗೆ ತೋಫಾ, ಅದರ ಜೊತೆಗೆ ಪನೀರ್, ಸೊ ಮತ್ತು ಅದರ ಜೊತೆಗೆ ಯಾಕೋಲ್ಡ್ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ನಾನು ಅದ್ರ ಜೊತೆಗೆ ಪೀನಟ್ ಬಟರ್ ಹೇಳಿದರು, ಅದನ್ನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಅದರ ಜೊತೆಗೆ ಇದು ಹೇಳಿದರು ಸೋಯಾ ಚುಂಕ್ಸ್, ಇದೇನಿದು ಚಂಕೀಸು ಐ ಡೋಂಟ್ ನೋ, ನಾವು ಯೂಸ್ ಮಾಡಿಲ್ಲಲ್ಲ ಹಾಗಾಗಿ ನಮ್ಗೆ ಸೋಯಾ ಅಂತಂದರೆ ಲೂಸ್ ಸೋಯಾ ತೊಗೊಂಡಿರ್ತೀವಿ. ಸೊ ಪ್ಯಾಕೆಟಲ್ಲಿ ಚಂಕೀಸ್ ಅಂತ ಹಾಕಿದ್ದಾರೆ. ಚುಂಕ್ಸ್. ಅದ್ರ ಜೊತೆಗೆ ಇದು ಉದ್ದಿನ ಕಾಳು ಹೇಳಿದರು, ಉದ್ದಿನ ಕಾಳು ತೊಗೊಂಡು ಬಂದಿದ್ದೀನಿ. ಅದ್ರ ಜೊತೆಗೆ ಓಟ್ಸ್ ಹೇಳಿದರು, ಸೊ ಓಟ್ಸ್ನ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಅದ್ರ ಜೊತೆಗೆ ಬಿಳಿ ಕಡಲೆಕಾಳು ಅದನ್ನು ಹೇಳಿದರು. ಮತ್ತು ಜೇನುತುಪ್ಪ ಹೇಳಿದರು. ಜೊತೆಗೆ ಚಿಯಾ ಸೀಡ್ಸ್ ಹೇಳಿದರು. ಚಿಯಾ ಸೀಡ್ಸ್ ಇದೆಯಾ? ಮೇ ಬಿ ಇರಬೇಕು. ಚಿಯಾ ಸೀಡ್ಸ್ ಇಲ್ಲ, ಬಟ್ ನಾನು ತೊಗೊಂಡು ಬಂದೆ. ಚಿಯಾ ಸೀಡ್ಸು ಮತ್ತು ಸಬ್ಜಾ ಸೀಡ್ಸು ಮತ್ತು ಎಳ್ಳು ಕೂಡ ನಾನೇ ತೊಗೊಬಂದೆ ಇರಲಿ ಅಂತ. ಸೊ ಜೊತೆಗೆ ಇವೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ನಾನೇ ತೊಗೊಂಡು ಬಂದಿದ್ದು. ದ್ರಾಕ್ಷಿ, ಇವನ್ ಖರ್ಜೂರ, ಇವನ್ ಆಮ್, ಜೊತೆಗೆ ಪಿಸ್ತಾ, ಬಾದಾಮ್, ಗೋಡಂಬಿ, ಪಂಪ್ಕಿನ್ ಸೀಡ್ಸ್ ಅಂತ ಅಂದರೆ ಕುಂಬಳಕಾಯಿ ಬೀಜ ಅದು. ಅದರ ಜೊತೆಗೆ ಇದು ಫ್ಲೆಕ್ಸ್ ಸೀಡ್ಸ್ ಅಂದರೆ ಅಗಸೆ ಬೀಜ ತುಂಬಾ ಒಳ್ಳೆಯದಂತೆ ಹಾರ್ಟ್ಗೆ. ಮತ್ತು ಇದು ಬಂದು ಮೆಂತ್ಯ ಅವರೇ ಹೇಳಿದ್ದು. ಸೊ ಮೆಂತ್ಯ ತೊಗೊಂಡು ಬಂದಿದ್ದೀನಿ. ಅದ್ರ ಜೊತೆಗೆ ನಾನು ಮೊದಲೊಂದು ಸಲ ಅಂದ್ಕೊಂಡಿದ್ದೆ ತೊಗೊಬರ್ಬೇಕಂತ ಅಂದ್ಕೊಂಡು ಇದು ಮಖಾನ್ ಅಂತ ಅಂದ್ಬಿಟ್ಟು ತಂದಿದ್ದೀನಿ. ಅದ್ರ ಜೊತೆಗೆ ಗೋಧಿ ಹಿಟ್ಟು. ಇಷ್ಟು ಐಟಮ್ಸ್ನ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಜೊತೆಗೆ ಸ್ವಲ್ಪ ವೆಜಿಟೇಬಲ್ಸ್ ತೊಗೊಂಡು ಬಂದಿದ್ದೀನಿ. ಗೋರಿಕಾಯಿ, ಅದ್ರ ಜೊತೆಗೆ ಸೌತೆಕಾಯಿ, ಅದ್ರ ಜೊತೆಗೆ ಬೀಟ್ರೂಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಜೊತೆಗೆ ನೆಲ್ಲಿಕಾಯಿ. ಸೊ ಇಷ್ಟನ್ನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಜೊತೆಗೆ ಬಾಟ್ಲುಗಳು ಬೇಕಾಗಿತ್ತು. ಸೊ ವಾಟರ್ ಬಾಟ್ಲು ಪರ್ಚೇಸ್ ಮಾಡಿದ್ದೀನಿ. ಇದು ಕೂಡ ಒಂದು ಗ್ಲಾಸ್ ಬೇಕಾಗಿತ್ತು. ನೆಕ್ಸ್ಟ್ ನಾನು ಜ್ಯೂಸಸ್ಸು ಅದು ಇದು ಮಾಡ್ಕೊಳ್ಳೋಕ್ಕೆ ಸೊ ಗ್ಲಾಸ್ ಬೇಕಲ್ಲ ಅಂತ ಅಂದ್ಕೊಂಡು ಸೊ ನಾನು ಮಾಡಿದ್ದು. ಸೊ ಓಪನ್ ಮಾಡ್ತೀನಿ ಈಗ. ಒಂದು ಸೆಕೆಂಡ್. ಯಾವುದೇ ಅಂದರೆ ಬಾಕ್ಸಲ್ಲಿ ಪ್ಯಾಕ್ ಮಾಡಿಸ್ಕೊಂಡು ಬಂದಿದ್ದನಲ್ಲ, ಸೊ ಹಾಗಾಗಿ ಇಲ್ಲಿ ತೋರಿಸ್ತೇನೆ ಈಗ. ಒಂದು ಸೆಕೆಂಡ್. ಸೊ ಇದೊಂದು ಗ್ಲಾಸ್ ಜ್ಯೂಸ್ ಏನಾದರೂ ಮಾಡೋದಕ್ಕೆ ಸೊ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ಇದು ಕೂಡ ಏನಂತಂದರೆ ಡಿಹೈಡ್ರೇಷನ್ ಆಗದೆ ಇರಲಿ ಅಂತ ಅಂದ್ಕೊಂಡು ಒಂದು ದಿನ ಏನಂತಂದರೆ ಈ ಬೆಟ್ಟದ ನಲ್ಲಿಕಾಯಿ ಏನಿದೆ ಅದನ್ನು ಜಜ್ಜಿಬಿಟ್ಟು ನೀರಲ್ಲಿ ನೆನೆ ಹಾಕಿ ಸೊ ಕುಡಿಯೋಣ ಅಂತ ಅಂದ್ಬಿಟ್ಟು. ಸೊ ಅದು ಕೂಡ ಒಳ್ಳೆಯದಲ್ಲ. ಸೊ ಹಂಗಾಗಿ ನಾನು ಅದು ಯಾರ್ದೋ ವಿಡಿಯೋ ನೋಡಿ ಇನ್ಫ್ಲೂಯೆನ್ಸ್ ಆಗಿ
ಸೊ ಅದನ್ನು ತೊಗೊಂಡು ಬಂದೆ. ನಾನು ಕೆಳಗಡೆಯಿಂದ ತೆಗಿಬಿಟ್ನಾ, ಇದೇ ರೈಟ್. ಸೊ ಇದು ಬಂದು ಗಾಜಿಂದು. ಸೊ ಇದರಲ್ಲಿ ಏನಂತ ಹೇಳಿದರೆ, ಈ ಆಮ್ನ ಸ್ವಲ್ಪ ಕುಟ್ಬಿಟ್ಟು ನೀರಲ್ಲಿ ಹಾಕಿ ನೆನೆ ಹಾಕಿ, ಸೊ ಆ ವಾಟರ್ನ ಕುಡಿದ್ರೆ ತುಂಬಾ ಒಳ್ಳೆಯದು. ಜೀರಿಗೆ ವಾಟರು, ಅರಿಶಿಣದ ವಾಟರು, ಸೊ ಇದೆಲ್ಲ ಕುಡಿದ್ರೆ ಒಳ್ಳೆಯದು. ಅದ್ರ ಜೊತೆಗೆ ಬೀಟ್ರೂಟ್ನು ಕಟ್ ಮಾಡಿ ಮೇ ಬಿ ನೆನೆಸ್ಬಿಟ್ಟು ಎಲ್ಲ ಕುಡಿತಾರೆ ಅಂತ ನಾನು ಸುಮಾರು ನೋಡಿದ್ದೀನಿ. ಸೊ ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ಸೊ ಅದು ಮಾಡೋಣ ಅಂತ ಅಂದ್ಕೊಂಡು ಸೊ ಈ ಒಂದು ಬಾಟಲ್ನ ತಂದಿದ್ದೀನಿ, ಡಿಹೈಡ್ರೇಷನ್ ಆಗದೆ ಇರಲಿ ಅಂತ ಅಂದ್ಕೊಂಡು. ಸೊ ಇಷ್ಟು ನೋಡೋಣ ನಾಳೆಯಿಂದ ಅವರು ಏನು ಹೇಳ್ತಾರೆ. ಇಷ್ಟೆಲ್ಲ ತೊಗೊಬನ್ನಿ ಅಂತ ಹೇಳಿದರು. ಅದಾದಮೇಲೆ ಏನು ಮಾಡಬೇಕಿತ್ತ, ಪನೀರ್ಲಿ ಹೆಂಗೆ ಮಾಡಬೇಕು ಏನು ಅದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ. ಸೊ ನೋಡೋಣ ನಾಳೆಯಿಂದ. ಸೊ ಫೈನಲಿ ಓಕೆ, ನಾಳೆಯಿಂದ ಡಯಟ್ ಸ್ಟಾರ್ಟು, ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತೀನಿ. ನೋಡೋಣ. ಐ ಥಿಂಕ್ ಈ ಒಂದು ಬೊಜ್ಜು, ಓ ಮೈ ಗಾಡ್, ಈ ಒಂದು ಬೊಜ್ಜು ಕರಗುತ್ತಾ ನೋಡೋಣ. ಕರಗಿಸ್ತೀನಿ ಅಂತ ನಿರ್ಧಾರ ಮಾಡಿದ್ದೀನಿ. ಖಂಡಿತ ಐ ಆಮ್ ಶ್ಯೂರ್ ಈ ಸಲ ನಾನು ಯಾವಾಗಲೂ ಸುಮಾರು ವರ್ಷಗಳ ಹಿಂದೆ ಚಾಲೆಂಜ್ ತೊಗೊಂಡಿದ್ದೆ. ಏನಾದರೂ ಅದು ಓಕೆ ಅಂತ ಅಂತಿದ್ದೆ. ಬಟ್ ಇವಾಗ ರೈಟ್ ನಾವು ನಾನು ಮಾಡ್ತಾ ಇದ್ದೀನಿ. ಇವುಗಳನ್ನೆಲ್ಲ ಯೂಸ್ ಮಾಡೋದ್ರ ಜೊತೆಗೆ ನಾನು ರೆಗ್ಯುಲರ್ ಆಗಿ ಏನೇನು ಯೂಸ್ ಮಾಡ್ತಿದ್ದೆ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಸೊ ಬಿಡಬೇಕಾಗುತ್ತೆ. ಕಂಪ್ಲೀಟಾಗಿ ಬಿಡದೇ ಇದ್ರು ಸ್ವಲ್ಪ ನಾನು ಕಟ್ ಮಾಡ್ತೀನಿ, ಎಲ್ಲನೂ ಬಿಡ್ತೀನಿ. ಇನ್ನೂ ಯಾವ್ಯಾವ ಬಿಡಬೇಕು ಅಂತಂದರೆ, ನಾನು ಯೂಶಲಿ ಪೆಪ್ಸಿ, ಪಿಜ್ಜಾ, ಅದು ಇದು ಮತ್ತು ಬೆಳಗ್ಗೆ ಟೈಮ್ ಕಾಫಿ ಒಂದು ಮಗ್ಗು ಕುಡಿತಿದ್ದೆ ಸರಿಯಾಗಿ. ಸೊ ಅವನ್ನೆಲ್ಲ ಇನ್ಮೇಲಿಂದ ಕಡಿಮೆ ಮಾಡಬೇಕಾಗುತ್ತೆ. ಸಕ್ಕರೆ, ಎಣ್ಣೆ ಜಿಡ್ಡು, ಅದು ಇದು ಆಣ ಮೂಣು ಎಲ್ಲ ತಿನ್ನೋದು, ಹೊರಗಡೆ ಎಲ್ಲ ತಿನ್ನೋದೆಲ್ಲ ಸೊ ಬಿಡಬೇಕಾಗುತ್ತೆ. ಸೊ ಬಿಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇರಿ, ನನ್ನ ಕೆಲವೊಂದೊಂದು ಇನ್ನೂ ಪದಾರ್ಥಗಳಿವೆ, ಏನೇನು ತಿಂತಿದ್ದೆ ಅವನ್ನೆಲ್ಲ ಇವಾಗ ಸೈಡ್ಗೆ ಇಡಬೇಕು. ಅವು ಐಟಮ್ಸ್ನೆಲ್ಲ ನಿಮಗೆ ತೋರಿಸ್ತೀನಿ. ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್. ನೋಡಿ, ಜ್ಯೂಸ್ಗಳು, ಚಿಪ್ಸ್ಗಳು, ಬನ್ನು ಮತ್ತು ಸಕ್ಕರೆ, ಇದು ಒಂದು ಮ್ಯಾಗಿದು, ಮತ್ತು ಇವೆಲ್ಲ ಬಂದು ಪಿಜ್ಜಾದು. ಇನ್ನೂ ಸುಮಾರು ಇಲ್ಲ, ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀನಿ. ಸೊ ಇವನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ. ಇವನ್ನೆಲ್ಲ ಇವಾಗ ಸೈಡ್ಗೆ ಎತ್ತಿಡಬೇಕಾಗುತ್ತೆ. ಅಯ್ಯೋ, ಹೊಟ್ಟೆ ಉರಿತಾ ಇದೆ. ಬಟ್ ಏನು ಮಾಡೋದು, ಬಿಡಲೇಬೇಕಲ್ಲ. ಹಾಗಾಗಿ ಚಾಲೆಂಜ್ ಮಾಡಿದ್ದೀನಿ. ಓಕೆ, ಬಾಯ್. ಇನ್ನು ಸ್ವಲ್ಪ ದಿನ ನಿಮ್ಮನ್ನು ಯೂಸ್ ಮಾಡಲ್ಲ ಕೊಂಡಿದ್ದೀನಿ. ಐ ಹೋಪ್ ನನ್ನ ಈ ಒಂದು ವಿಡಿಯೋ ತಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಸೊ ಇದೇ ರೀತಿ ನೋಡ್ತಾ ಇರಿ, ಶಿವಕುಮಾರ್ನ ಪ್ರೀತಿ ಮಾಡ್ತಾರಿ. ನಾಳೆಯಿಂದ ಮಾರ್ನಿಂಗ್ 5:30ಗೆ ಹೇಳಬೇಕು. ಸೊ ಹಾಗಾಗಿ ನನಗೆ ಮಲ್ಕೊಳ್ಳೋಕೆ ಟೈಮ್ ಆಯಿತು. ಸೊ ಬಾಯ್, ಟೇಕ್ ಕೇರ್, ಗುಡ್ ನೈಟ್, ಲವ್ ಯು ಆಲ್, ಸ್ವೀಟ್ ಡ್ರೀಮ್ಸ್.